ನಾನ್ ಶರ್ಮಿತಾ ಶೆಟ್ಟಿ. ರಾಜ್ಯ ರಾಜಕಾರಣದಲ್ಲಿ ಒಂದು ಮಹತ್ವದ ಬೆಳವಣಿಗೆ ಇವತ್ತಾಗಿದೆ. ರಾಜ್ಯ ಬಿಜೆಪಿ ನಾಯಕರೊಬ್ಬರು ರಾಜ್ಯ ಕಾಂಗ್ರೆಸ್ ನಾಯಕರ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಅನ್ನೋದು ಬೆಳಿಗ್ಗೆಯಿಂದ ಬಹು ಚರ್ಚಿತ ವಿಷಯವಾಗಿತ್ತು. ಅದಾದ್ಮೇಲೆ ಕಾಂಗ್ರೆಸ್ ಅಲ್ಲೇ ಇವಾಗ ದೋಸ್ತಿಗಳ ಮಧ್ಯದಲ್ಲಿ ಒಂದು ಫೈಟ್ ಸ್ಟಾರ್ಟ್ ಆಯ್ತಾ, ದಂಗಲ್ಗೆ ಈ ವಿಷಯ ಕಾರಣವಾಯ್ತಾ, ಚರ್ಚೆ ನಡೀತಾ ಇದೆ. ಇದ್ರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಅರ್ಧ ಗಂಟೆಯಲ್ಲಿ ನಿಮ್ ಮುಂದೆ ಇಡ್ತಾ ಹೋಗ್ತೀವಿ. ಕಾಂಗ್ರೆಸ್ ಅಲ್ಲಿ ಹಾಗಾದ್ರೆ ಲೀಡರ್ಶಿಪ್ಗೋಸ್ಕರ ವಾರ್ ಶುರುವಾಯ್ತಾ? ಎಂಬಿ ಪಾಟೀಲ್ ಹಾಗೇನೆ ಅಶ್ವಥ್ ನಾರಾಯಣ್ ಭೇಟಿ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸ್ಟಾರ್ಟ್ ಆಗಿದೆ. ಪಿಎಸ್ಐ ಹಗರಣ ಸೌಂಡ್ ಮಾಡ್ತಾ ಇದ್ದಂತೆ ಎಂಬಿ ಪಾಟೀಲ್ ಅವರನ್ನ ಅಶ್ವಥ್ ನಾರಾಯಣ್ ಭೇಟಿ ಮಾಡಿದ್ದಾರೆ. ಒಂದ್ ಕಡೆ ಕಾಂಗ್ರೆಸ್ ನಾಯಕರೇ ಹೇಳ್ತಾ ಇದ್ದಾರೆ ಈ ಹಗರಣದಲ್ಲಿ ಅವರ ಸಹೋದರರ ಪಾತ್ರ ಇದೆ, ಇವರು ಪ್ರಭಾವ ಬಳಸಿದ್ದಾರೆ ಸಹೋದರರನ್ನ ಬಚಾವ್ ಮಾಡೋದಕ್ಕೆ. ಹಾಗಾಗಿ ಭ್ರಷ್ಟಾಚಾರದ ಆರೋಪದಲ್ಲಿ ಈ ಪಿಎಸ್ಐ ಅಕ್ರಮದಲ್ಲಿ ಅವ್ರದ್ದು ಪಾಲಿರೋದ್ರಿಂದ ಅವ್ರು ರಾಜೀನಾಮೆ ಕೊಡಬೇಕು ಅಂತ ದಿನ ಬೆಳಗಾದ್ರೆ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ನಾಯಕರ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಈ ಆರೋಪಗಳ ಮಧ್ಯದಲ್ಲೇ, ಈ ಆಗ್ರಹಗಳ ಮಧ್ಯದಲ್ಲೇ ಅಶ್ವಥ್ ನಾರಾಯಣ್ ಇವತ್ತು ಎಂಬಿ ಪಾಟೀಲ್ ಅವರನ್ನ ಭೇಟಿ ಮಾಡಿದ್ದಾರೆ ಅನ್ನೋದು ಬಹು ಚರ್ಚಿತ ವಿಷಯ ಆಯಿತು. ಹಾಗಾದ್ರೆ ರಕ್ಷಣೆ ಬಯಸಿ ಎಂಬಿ ಪಾಟೀಲ್ ಬಂದ್ರು ಅಂತ ಡಿಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಟ್ರೆ, ಭೇಟಿ ಆದ್ರೆ ತಪ್ಪೇನು ಅಂತ ಡಿಕೆಶಿಗೇನೆ ತಿರುಗೇಟನ್ನ ಎಂಬಿ ಪಾಟೀಲ್ ಕೊಟ್ರು. ಬಿಜೆಪಿ ಹಣಿಯೋದಕ್ಕೆ ಹೋಗಿ ಕಾಂಗ್ರೆಸ್ಸಿಗರಲ್ಲಿ ಈಗ ಭಿನ್ನಮತ ಸ್ಟಾರ್ಟ್ ಆಗಿದೆ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನ ಹಾಗಾದ್ರೆ ಡಿಕೆ ಶಿವಕುಮಾರ್ ಹೊರದ್ರ. ಒಂದ್ ಕಡೆ ಎಂಬಿ ಪಾಟೀಲ್ ಮೇಲೆ ಕೋಪ ಇತ್ತು, ಮತ್ತೊಂದ್ ಕಡೆ ಅಶ್ವಥ್ ನಾರಾಯಣ್ ವಿರುದ್ಧ ಸೇಡು, ಅದು ರಾಮನಗರದಿಂದ ಸ್ಟಾರ್ಟ್ ಆಗಿರೋದು. ಮೊದಲಿನಿಂದಲೂ ಎಂಬಿ ಪಾಟೀಲ್ ಹಾಗೇನೆ ಡಿಕೆಶಿ ನಡುವೆ ವೈಮನಸ್ ಇದೆಯಾ? ಸೀನಿಯಾರಿಟಿ ವಿಷಯದಲ್ಲಿ ಇಬ್ಬರ ನಡುವೆ ಜಿದ್ದಾಜಿದ್ದಿ ನಡೀತಲೇ ಇತ್ತ ಹಾಗಾದ್ರೆ? ಹೀಗಾಗಿ ಎಂಬಿ ಪಾಟೀಲ್ ಅವರನ್ನ ಪ್ರಚಾರ ಸಮಿತಿಗೆ ಸಿದ್ದರಾಮಯ್ಯ ನೇಮಿಸಿದ್ರ. ಇದೀಗ ಅಶ್ವಥ್ ಭೇಟಿ ವಿಷಯದಲ್ಲಿ ಬೇಕಂತಲೇ ಒಂದು ಬಾಂಬ್ ಅನ್ನ ಸಿಡಿಸಿದ್ರ. ಎಂಬಿ ಪಾಟೀಲ್ ಮೇಲೆ ಸೇಡನ್ನ ಈ ಮುಖಾಂತರ ಡಿಕೆ ಶಿವಕುಮಾರ್ ತೀರಿಸಿಕೊಂಡ್ರ ಅಂತ ಚರ್ಚೆಗಳು ನಡೀತಾ ಇದೆ. ಕಾಂಗ್ರೆಸ್ ವಲಯದಲ್ಲೂ ಈ ಬಗ್ಗೆ ಗಂಭೀರ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಎಂಬಿ ಪಾಟೀಲ್ ಹಾಗೇನೆ ಅಶ್ವಥ್ ನಾರಾಯಣ್ ಭೇಟಿ ಬಳಿಕ ಸಂಚಲನ ಉಂಟಾಗಿದೆ. ಇಲ್ಲಿ ಡಿಕೆ ಶಿವಕುಮಾರ್ ಕೂಡ ಒಂದಿಷ್ಟು ಸ್ಟ್ರಾಟಜಿಗಳನ್ನ ಮಾಡಿಕೊಂಡಿದ್ದಾರೆ. ಆದ್ರೆ ಟೀಕಿಸುವಂತ ಭರದಲ್ಲಿ ಆರೋಪಗಳನ್ನ ಮಾಡ್ತಾ ಇದ್ರು, ರಾಜೀನಾಮೆ ಕೊಡಬೇಕು ಅಂತ ಎಲ್ಲರೂ ಒಗ್ಗಟ್ಟಾಗಿ ಹೇಳ್ತಾ ಇದ್ರು. ಆದ್ರೆ ಈಗ ಏಕಾಏಕಿಯಾಗಿ ಇಂಥದ್ದೊಂದು ದಿಢೀರ್ ಬೆಳವಣಿಗೆ ಆಗಿರೋದ್ರಿಂದ ಕಾಂಗ್ರೆಸ್ಸಿಗರಲ್ಲೇ ಒಂದು ಭಿನ್ನಮತ ಸ್ಟಾರ್ಟ್ ಆಗಿದೆ. ಫಸ್ಟ್ ಆಫ್ ಆಲ್ ಡಿಕೆ ಶಿವಕುಮಾರ್ ಹಾಗೇನೆ ಎಂಬಿ ಪಾಟೀಲ್ ಮಧ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ತಾನ್ ಸೀನಿಯರ್ ಅಥವಾ ತಾನ್ ಸೀನಿಯರ್ ಅನ್ನೋ ವಿಷಯದಲ್ಲಿ, ಸೀನಿಯಾರಿಟಿ ವಿಷಯದಲ್ಲಿ ಒಂಥರ ವೈಮನಸ್ಸು ಇದ್ದಿದ್ದೆ. ಮೇಲೋಟಕ್ಕೆ ಅವ್ರು ಚೆನ್ನಾಗಿ ಮಾತಾಡ್ತಾರೆ ಅಥವಾ ಮಾಧ್ಯಮಗಳ ಮುಂದೆ ಬಂದಾಗ ಸ್ನೇಹಿತರ ರೀತಿ ಇರ್ತಾರೆ, ಅದೆಲ್ಲ ಸರಿ. ಆದ್ರೆ ಸೀನಿಯಾರಿಟಿ ವಿಷಯದಲ್ಲಿ ಒಂದು ವೈಮನಸ್ಸಿತ್ತು. ಹಾಗಾಗಿ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನ ಹಾಗಾದ್ರೆ ಹೊಡೆದ್ರ ಡಿಕೆ ಶಿವಕುಮಾರ್ ಅವರು. ಒಂದು ಎಂಬಿ ಪಾಟೀಲ್ ಅವರು, ಮತ್ತೊಂದು ಅಶ್ವಥ್ ನಾರಾಯಣ್ ಅಂತ ಚರ್ಚೆಗಳಾಗ್ತಾ ಇದೆ. ಹಾಗಾದ್ರೆ ಡಿಕೆಶಿ ಏನಂದ್ರು, ಡಿಕೆಶಿ ಮಾತಿಗೆ ಎಂಬಿ ಪಾಟೀಲ್ ಏನ್ ಹೇಳಿದ್ರು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಅವ್ರ ರಕ್ಷಣೆಗೆ ಕಾಂಗ್ರೆಸ್ ಪಾರ್ಟಿಯವ್ರು ಏನು ಮಾಡಬಾರ್ದು, ಯಾರು ಎತ್ತಬಾರ್ದು ಅಂತ ಅಂದ್ಬಿಟ್ಟು ಏನಾದ್ರು ಭೇಟಿ ಮಾಡ್ತಾರೆ. ಅದೆಲ್ಲ ಖಾಸಗಿ ಭೇಟಿ ಅಂತ ಹೇಳ್ತಾರೆ. ಕೇಳಿದೆ ಖಾಸಗಿ ಭೇಟಿ, ನಾವು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇಟ್ಟಿದ್ದಾರೆ, ಅವ್ರ ಹತ್ರ ಅಡ್ವೈಸ್ ತಗೊಳಕ್ ಹೋಗ್ತಾ ಇದೀವಿ ಅಂತೆಲ್ಲ ಕೆಲವರೆಲ್ಲ ಮಾತಾಡ್ತಾರೆ. ಈಗೆಲ್ಲ ಅದರೆಲ್ಲ ಮಾತಾಡೋದು ಬೇಡ, ನೀವು ಅವ್ರನ್ನೇ ಕೇಳಿ. ಏನು ಸತ್ಯ ಇಲ್ಲ. ಅವರು ನನಗೆ ನನಗೆ ಭೇಟಿನೇ ಆಗಿಲ್ಲ. ಒಂದೇದ್ದು ಭೇಟಿ ಆಗ್ಬಾರ್ದು ಅಂತೀವಿಲ್ಲ. ಆಮೇಲೆ ನೋಡಿ, ಅವ್ರದೊಂದು ಪಕ್ಷ ನಮ್ದೊಂದು ಪಕ್ಷ. ಅವರು ಸಚಿವರಾಗಿದ್ದಾರೆ ಏನ್ರಿ, ಬಿಜೆಪಿಯಲ್ಲಿದ್ದಾರೆ, ನಾನು ಕಾಂಗ್ರೆಸ್ ಇದ್ದೀನಿ, ಪ್ರಚಾರ ಸಮಿತಿ ಅಧ್ಯಕ್ಷ ಆಗಿದ್ದೀನಿ. ಅವರು ಒಂದು ಸೀನಿಯರ್ ಲೀಡರ್ ಇದ್ದಾರೆ, ನಾವು ಒಂದು ಸೀನಿಯರ್ ಲೀಡರ್ ಇದ್ದೀವಿ. ಭೇಟಿ ಆಗ್ಬಾರ್ದು ಅಂತೀರಿಲ್ಲ. ನಾನೇ ಹೋಗಿ ಅವ್ರ ಮನೆಗೆ ಹೋಗಿ ಭೇಟಿ ಆಗ್ಬೋದು, ಅವ್ರ ಆಫೀಸ್ಗೆ ಹೋಗಿ ಭೇಟಿ ಆಗ್ಬೋದು ನನ್ನ ಕೆಲಸ ಇದ್ದಾಗ. ಅಥವಾ ಅವರು ತಮ್ಮ ಮಕ್ಕಳು, ಅವ್ರ ಮಕ್ಕಳು, ನನ್ನ ಮಕ್ಕಳು ಕ್ಲಾಸ್ಮೇಟ್ಸ್ ಇದು ಇದಾರೆ, ಅವ್ರು ನಮ್ಮ ಮನೆಗೆ ನಾನು ಇನ್ವೈಟ್ ಮಾಡಿದಾಗ ಅವ್ರು ಬರ್ಬೋದು, ಅಥವಾ ಅವ್ರು ಇನ್ವೈಟ್ ಮಾಡಿದಾಗ ನಾನು ಹೋಗ್ಬೋದು. ಇದ್ರ ಅರ್ಥ ಏನಿದೆ? ಈಗ ಬೊಮ್ಮಾಯಿಯವ್ರ ಮನೆಗೆ ನಾನು ಹೋಗಲ್ವಾ? ಬೊಮ್ಮಾಯಿಯವ್ರ ಮನೆಗೆ ಹೋಗ್ತಾರೆ, ತಿಂಡಿ ಬಾ ಅಂತಾರೆ. ದಿಸ್ ಇಸ್ ನಥಿಂಗ್ ಟು ಡೂ ವಿತ್ ಪಾಲಿಟಿಕ್ಸ್. ಈ ಪಕ್ಷ ರಾಜಕಾರಣಕ್ಕೆ ಸಂಬಂಧ ಇಲ್ಲ. ಇದು ಎಲ್ಲ ವೈಯಕ್ತಿಕ ಸಂಬಂಧಗಳು. ಎಲ್ಲರೂ ಹೋಗ್ತಾರೆ, ಯಾರು ಹೋಗಲ್ವಾ? ಯಾಕೆ ಸಿದ್ದರಾಮಯ್ಯ ಮನೆಗೆ ಯಾರು ವಿರೋಧ ಪಕ್ಷ ಬರಲ್ಲ? ವಿರೋಧ ಪಕ್ಷ ಮನೆಗೆ ಸಿದ್ದರಾಮಯ್ಯ ಹೋಗಲ್ವಾ? ಸೊ ಇದು ಎಂಬಿ ಪಾಟೀಲ್ ಅವರ ಮಾತು. ಈಗ ಡಿಕೆ ಶಿವಕುಮಾರ್ ಹೇಳೋದು ತನ್ನನ್ನು ಬಚಾವ್ ಮಾಡಿ ಅಂತ ಹೇಳಿ ಎಂಬಿ ಪಾಟೀಲ್ ಮನೆಗೆ ಹೋಗಿದ್ರು ಅಂತ. ಆದ್ರೆ ಎಂಬಿ ಪಾಟೀಲ್ ಹೇಳೋ ವರ್ಷನೇ ಬೇರೆ. ಈಗ ಬೇರೆ ಬೇರೆ ಕಾರಣಗಳಿಂದ ಅವ್ರು ಬರ್ತಾರೆ. ನಾನೊಬ್ನೇ ಅಲ್ಲ, ಈಗ ಬೊಮ್ಮಾಯಿ ಮನೆಗೂ ನಾನು ಹೋಗ್ತೀನಿ, ಅಥವಾ ಬೇರೆ ಬೇರೆ ಲೀಡರ್ಸ್ ಬೇರೆ ಬೇರೆ ಪಕ್ಷದವ್ರ ಮನೆಗೆ ಹೋಗ್ತಾರೆ, ನಾಯಕರನ್ನ ಭೇಟಿ ಮಾಡ್ತಾರೆ. ಇದ್ರಲ್ಲಿ ತಪ್ಪೇನು? ಭೇಟಿ ಆಗಿಲ್ಲ ಫಸ್ಟ್ ಆಫ್ ಆಲ್ ಅವ್ರು ಹೇಳೋ ಪ್ರಕಾರ.
ಭೇಟಿ ಆದ್ರೆ ತಪ್ಪೇನು ಅಂತ ಅವ್ರು ಪ್ರಶ್ನೆ ಕೇಳಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಮಾತಿಗೆ ಅಶ್ವಥ್ ನಾರಾಯಣ್ ಹರಿಹಾಯ್ದಿದ್ದಾರೆ. ಇತ್ತ ಶಿವಮೊಗ್ಗದಲ್ಲಿ ಮತ್ತೆ ಪ್ರತಿಕ್ರಿಯೆ ಕೊಟ್ಟಿರುವಂತ ಡಿಕೆ ಶಿವಕುಮಾರ್ ಶೀಘ್ರದಲ್ಲೇ ಎಲ್ಲ ಬಯಲಾಗುತ್ತೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಇದು ಸಂಪೂರ್ಣವಾಗಿ ಸುಳ್ಳು. ಅವ್ರನ್ನೇನು ಭೇಟಿ ಆಗೋಂಥ ಅವಶ್ಯಕತೆ ನನಗೇನಿಲ್ಲ. ಸ್ನೇಹಿತರು, ಹಾಗಾಗಿ ಇವತ್ತೇನು ನಾನು ಭೇಟಿ ಆಗಿಲ್ಲ. ಭೇಟಿ ಆಗ್ಬೇಕು ಅಂತ ಆಗ್ತೀವಿ. ಇವ್ರನ್ನ ಕೇಳ ಏನೋ ಭೇಟಿ ಆಗ್ಬೇಕು. ನಾನು ಬಿಜೆಪಿ ಮತ್ತೆ ಟಾರ್ಗೆಟ್ ಮಾಡುತ್ತೆ ನನ್ನ ಸ್ವಾಮಿ, ಅವ್ರ ಟಾರ್ಗೆಟ್ ಏನಲ್ಲ, ಅದೊಂದು ಜೈಲು ಹಕ್ಕಿ. ಈಗೆಲ್ಲ ಒಂದು ಬೇಲ್ನಲ್ಲಿ ಆಚೆ ಬಂದಿದೆ. ಅವರು ಮಾಡಿರುವಂಥ ಒಂದು ಕರ್ಮಕಾಂಡಗಳಿಗೆ ಪರ್ಮನೆಂಟ್ ಆಗಿರೋ ಜಾಗ ಯಾವುದು ಅಂದರೆ ಅವರಿಗೆ ತಿಹಾರ್ ಜೈಲು. ಕರ್ನಾಟಕದ ಮೊದಲನೇ ವ್ಯಕ್ತಿ, ನಮಗೆಲ್ಲ ಗೌರವ ಹೆಚ್ಚಿಸೋ ರೀತಿಯಲ್ಲಿ ಮೊದಲನೇ ವ್ಯಕ್ತಿ ತಿಹಾರ್ ಜೈಲಿಗೆ ಹೋಗಿರೋರು ಯಾರು ಅಂದರೆ ತಿಹಾರ್ಗಾರ ಕಳಿಸ್ಲಿ, ಪರಪ್ಪನಾರ ಕಳಿಸ್ಲಿ, ಎಲ್ಲಾರು ಕಳಿಸ್ಲಿ. ಏನು ನಾವೇನು ಯಾರು ಅಡ್ಡೆ ಮಾಡೋಕ್ಕಾಗಲ್ಲ. ಫಸ್ಟು ಈ ರಾಜ್ಯಕ್ಕೆ ಏನು ಅನ್ಯಾಯ ಮಾಡ್ತಾ ಇದ್ರಲ್ಲ, ಪ್ರತಿಯೊಬ್ಬ ಯುವಕರ ಭವಿಷ್ಯನ ಯೂನಿವರ್ಸಿಟಿ ವೈಸ್ ಚಾನ್ಸಲರು ರಿಜಿಸ್ಟ್ರಾರ್ ಆತ್ಮಹತ್ಯೆ ಮಾಡಿಕೊಂಡ್ರು. ಎಲ್ಲ ಎಕ್ಸಾಮಿನೇಷನ್ ಪೇಪರ್ಗಳೆಲ್ಲ ಲೀಕ್ ಆಯಿತು. ಪ್ರತಿಯೊಂದು ರಿಕ್ರೂಟ್ಮೆಂಟ್ ಕಮಿಟಿಲೂ ಕೂಡ ಹಗರಣ. ಸೊ ಇವರೇ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕುಮಾರಸ್ವಾಮಿ ಹೇಳಿಲ್ವೇ, ಸರ್ಟಿಫಿಕೇಟ್ಗಳು ಪಾಸ್ ಮಾಡಿಸೋದು ಇವೆಲ್ಲ ದೊಡ್ಡ ತೊಂದರೆ ತಡೆದಿದ್ರು ಅಂತ ಅವ್ರಿಗೆ ಹೇಳಿದ್ದಾರೆ. ಸೊ ಅದು ಅವ್ರ ಪಕ್ಷ. ಸರ್ಕಾರ ಅವ್ರನ್ನ ಬಹಳ ಗೌಪ್ಯಗೆ ಅವ್ರನ್ನ ಮುಚ್ಚುವಂತ ಪ್ರಯತ್ನ, ರಕ್ಷಣೆ ಮಾಡುವಂತ ಪ್ರಯತ್ನ. ಹೆಂಗೆ ಈಶ್ವರಪ್ಪನ ಮೇಲೆ ಸರ್ಟಿಫಿಕೇಟ್ ಕೊಟ್ಬಿಟ್ರಲ್ಲ ಯಡಿಯೂರಪ್ಪನವರು, ಮುಖ್ಯಮಂತ್ರಿಗಳು ಏನು ಮಾಡಿಲ್ಲ ಅಂತ ಹೇಳಿ ಕೊಟ್ಟರು. ಎಲ್ಲರ ಮೇಲೂ ಅವ್ರ ಪಾರ್ಟಿಯವ್ರ ಮೇಲೆ ಇನ್ನ ಮಾಡೋರು ಅಂತ ಹೇಳಕ್ಕಾಗ್ತದ? ಮುಚ್ಚಕ್ಕೆ ಏನ್ ಬೇಕು ಪ್ರಯತ್ನ ಮಾಡಿ ಯಾರೋ ಸ್ವಲ್ಪ ಸಣ್ಣ ಪಣ್ಣ ಆಫೀಸರ್ಗಳು ಅವ್ರ ಮೇಲೆ ಏನೋ ಒಂದು ಆಕ್ಷನ್ ತಗೊಳಕ್ ಮಾಡ್ತಾರೆ. ಮೊನ್ನೆ ಫಸ್ಟ್ ರ್ಯಾಂಕ್ ಅವ್ರು ಮಾತ್ರ ಒಳಗಾಕೋರೆ, 5ನೇ ರ್ಯಾಂಕ್ ಅವ್ನು ಹಾಕ್ಬಿಟ್ರು, ಬೇರೆಯವ್ರನ್ನ ಹಾಕ್ಬಿಟ್ರು. ಈಗ ಮಲ್ಲೇಶ್ವರಂ ಕಾನ್ಸ್ಟಿಟ್ಯೂನ್ಸಿಲಿ ಯಾವುದೋ ಒಂದು ಡೀಟೇಲ್ ಅಂತ ತಂದ್ಕೊಟ್ಟಿದ್ದಾರೆ. ಎಲ್ಲ ಒಬ್ಬನಿಗೋಸ್ಕರ ಒಂದು ಹೊಸ ಆರ್ಡರ್ನೇ ಮಾಡೋರೆ, ಇನ್ ಸರ್ವಿಸ್ ಕ್ಯಾಂಡಿಡೇಟ್. ಹಾಗಾದ್ರೆ ಈ ವಿಷಯದಲ್ಲಿ ಡಿಕೆ ಶಿವಕುಮಾರ್ ಪಾಲಿಟಿಕ್ಸ್ ಏನು, ಒಂದು ಕಲ್ಲಲ್ಲಿ 2 ಹಕ್ಕಿಯನ್ನ ಹೊಡೆದಿದ್ದಾರಾ ಅಂತ ಚರ್ಚೆಗಳಾಗ್ತಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ. ಅದು ಯಾವ ತರ, ಆ ಬಗ್ಗೆ ಪಿನ್ ಟು ಪಿನ್ ಇನ್ಫಾರ್ಮೇಶನ್ ಇದೀಗ ನಿಮ್ ಮುಂದೆ ಇಡ್ತಾ ಹೋಗ್ತೀವಿ. ಈಗ MB ಪಾಟೀಲ್ ಅಂದ್ರೆ ಸಿದ್ದರಾಮಯ್ಯನವರ ಪರಮಾಪ್ತ, ಅವರು ಆಪ್ತ ವಲಯದಲ್ಲಿ ಅವರು ಗುರುತಿಸಿಕೊಂಡಿರೋರು. ಹೇಳಿ ಕೇಳಿ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವ್ರ ಮಧ್ಯದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮೊದಲಿಂದಲೂ ಗೊತ್ತಿರೋ ವಿಷಯನೇ. ಈಗ MB ಪಾಟೀಲ್ಗೆ ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನವನ್ನ ಸಿದ್ದರಾಮಯ್ಯ ಕೊಡಿಸಿದ್ರು. ಡಿಕೆಶಿ ಸಿಎಂ ಕನಸಿಗೆ ಸಿದ್ದರಾಮಯ್ಯ ಅಡ್ಡಿ ಅಂತ ಆರೋಪಗಳಿದೆ. ಈಗ ಅಶ್ವಥ್ ನಾರಾಯಣ್ MB ಪಾಟೀಲ್ ಭೇಟಿಗೆ ಡಿಕೆ ಶಿವಕುಮಾರ್ ಒಂದು ಬ್ರಹ್ಮಾಸ್ತ್ರವನ್ನ ಹೂಡಿದ್ದಾರೆ. ಭವಿಷ್ಯದಲ್ಲಿ MB ಪಾಟೀಲ್ ಹಾಗೇನೆ ಅಶ್ವಥ್ ಭೇಟಿ ಅಸ್ತ್ರವನ್ನ ಡಿಕೆ ಶಿವಕುಮಾರ್ ಬಳಸಬಹುದು. ಕಾಂಗ್ರೆಸ್ ಹೋರಾಟಕ್ಕೆ ಅಡ್ಡಿ ಅನ್ನೋ ರೀತಿಯಲ್ಲಿ ಅಸ್ತ್ರವನ್ನ ಬಿಡಬಹುದು. ಯಾವಾಗ ಸಮಯ ಬರುತ್ತೆ ಅವಾಗ. MB ಪಾಟೀಲ್ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರನ್ನು ಈ ಮುಖಾಂತರ ಕಟ್ ಹಾಕಬಹುದು ಅನ್ನೋದು ಡಿಕೆ ಶಿವಕುಮಾರ್ ಪ್ಲಾನ್. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ MB ಪಾಟೀಲ್ ಕೂಡ ಸಿಎಂ ಆಕಾಂಕ್ಷಿಯಾಗಿದ್ದಾರೆ. MB ಪಾಟೀಲ್ ವಿರುದ್ಧ ಡಿಕೆ ಶಿವಕುಮಾರ್ ಷಡ್ಯಂತ್ರದ ಆರೋಪಗಳಿದೆ. ಈಗ ಲಿಂಗಾಯತ ಧರ್ಮ ವಿಷಯದಲ್ಲೂ ಕೂಡ MB ಪಾಟೀಲ್ ವಿರುದ್ಧ ಡಿಕೆ ಶಿವಕುಮಾರ್ ಈ ಹಿಂದೆನೆ ಆರೋಪಗಳನ್ನ ಮಾಡಿದ್ರು. ಇವೆಲ್ಲವೂ ಕೂಡ ಸಮಯ ಬಂದಾಗ ಒಂದು ಬ್ರಹ್ಮಾಸ್ತ್ರವನ್ನ ಬಿಡೋದಕ್ಕೆ ಡಿಕೆ ಶಿವಕುಮಾರ್ ನೀಟಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಈಗ MB ಪಾಟೀಲ್ ಹಾಗೇನೆ ಅಶ್ವಥ್ ನಾರಾಯಣ್ ಭೇಟಿ ಬಳಿಕ ಸಂಚಲನ ಉಂಟಾಗಿದೆ. ಇದನ್ನ ರಾಜಕೀಯವಾಗಿ ಯಾವ ತರ ಬಳಸ್ಕೊಳ್ಬಹುದು ಅಂತ ಡಿಕೆ ಶಿವಕುಮಾರ್ ಕೂಡ ಸಾಕಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹೇಳಿ ಕೇಳಿ ಈಗ ಪ್ರಭಾವಿ ನಾಯಕ, ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ ಅಂತ MB ಪಾಟೀಲ್ ಗುರುತಿಸಿಕೊಂಡಿದ್ದಾರೆ. ಮತ್ತೆ ತಾನು ಕೂಡ ಒಬ್ಬ ಸಿಎಂ ಆಕಾಂಕ್ಷಿ ಅಂತಾನೆ ಅವ್ರು ಗುರುತಿಸಿಕೊಂಡಿರೋದು. ಸೊ ಹಾಗಾಗಿ ಯಾವಾಗ ಸಮಯ ಬರುತ್ತೆ ಅವಾಗ ಸಿದ್ದರಾಮಯ್ಯ ಅವರನ್ನು ಕೂಡ ತಣ್ಣಗಾಗಿಸ್ಬೇಕು, MB ಪಾಟೀಲ್ ಅವರನ್ನು ಕೂಡ ತಣ್ಣಗಾಗಿಸ್ಬೇಕು. ಜೊತೆಗೆ ಈಗ ಬಿಜೆಪಿ ನಾಯಕರನ್ನ ಆರೋಪಗಳನ್ನ ಕಾಂಗ್ರೆಸ್ ಅವ್ರು ಮಾಡ್ತಿರುವಂತ ಟೈಮ್ನಲ್ಲಿ ಅದೇ ನಾಯಕನನ್ನ, ಬಿಜೆಪಿ ನಾಯಕನನ್ನ MB ಪಾಟೀಲ್ ಮೀಟ್ ಮಾಡಿರೋದ್ರಿಂದ ಮುಂದೊಂದು ದಿನ ನೋಡಿ ಈ ತರ ಮಾಡಿದ್ರು, ಅವರು ಪಕ್ಷದ ವಿರುದ್ಧ ಕೆಲಸ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸಬಹುದು. ಇದೆಲ್ಲವೂ ಕೂಡ ಈಗ ಡಿಕೆ ಶಿವಕುಮಾರ್ ಅವರ ಬತ್ತಳಿಕೆಯಲ್ಲಿದೆ. ಯಾವಾಗ ಬ್ರಹ್ಮಾಸ್ತ್ರ ಪ್ರಯೋಗ ಆಗುತ್ತೆ ನೋಡ್ಬೇಕು. ಇದೆಲ್ಲ ವಿಷಯವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್, ಹಾಗೇನೆ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಆಗಿರುವಂತಹ ಅನಿಲ್ ಬಾಸೂರ್. ಚಿದಾನಂದ್ ಪಟೇಲ್, ಈಗ
ಬೆಳಗ್ಗೆಯಿಂದ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದ್ದಿದ್ದು ರಾಜಕೀಯ ವಲಯದಲ್ಲಿ MB ಪಾಟೀಲ್ ಹಾಗೇನೆ ಅಶ್ವಥ್ ನಾರಾಯಣ್ ಭೇಟಿ ಆದ್ರು ಅನ್ನೋ ವಿಷಯ. ಆದ್ರೆ ಬಹಿರಂಗವಾಗಿ ಭೇಟಿ ಆದ್ರೆ ತಪ್ಪೇನು, ಭೇಟಿ ಆಗಿಲ್ಲ ಅಂತ ಅವ್ರವ್ರುಗಳು ಮಾತಾಡಿದ್ರು, ಮಾಧ್ಯಮದ ಮುಂದೆ ಹೇಳಿದ್ರು ಕೂಡ DK ಶಿವಕುಮಾರ್ ಬತ್ತಳಿಕೆಯಲ್ಲಿ ಒಂದು ಬ್ರಹ್ಮಾಸ್ತ್ರ ರೆಡಿ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ DKಶಿ ಅದನ್ನ ಯಾವಾಗ ಯೂಸ್ ಮಾಡಬಹುದು, ಆ ಬತ್ತಳಿಕೆಯಲ್ಲಿ ಏನೇನು ಇಟ್ಕೊಂಡಿದ್ದಾರೆ ಅಸ್ತ್ರಗಳನ್ನ? ಫೈನ್, ಪಟೇಲ್ ನಿಮ್ಮಿಂದ ಇನ್ನಷ್ಟು ಇನ್ಫಾರ್ಮೇಶನ್ ಪಡ್ಕೊಳ್ತೀನಿ. ಅನಿಲ್, ಈಗ ಬಿಜೆಪಿ ವಲಯದಲ್ಲಿ ಯಾವ ತರ ಚರ್ಚೆ ಆಗ್ತಿದೆ? ಯಾಕಂದ್ರೆ ಕಾಂಗ್ರೆಸ್ ಅವರು ರಾಜೀನಾಮೆ ಕೇಳ್ತಿದ್ರು ಅಶ್ವಥ್ ನಾರಾಯಣ್ ಅವ್ರನ್ನ, ಆದ್ರೆ ಸೀದಾ ಬಂದವರು ಒಬ್ಬ ಕಾಂಗ್ರೆಸ್ನ ಪ್ರಭಾವಿ ನಾಯಕನನ್ನ ಮೀಟ್ ಮಾಡಿದ್ದಾರೆ. ಹಾಗಾಗಿ ಬಿಜೆಪಿ ವಲಯದಲ್ಲಿ ಯಾವ ತರ ಚರ್ಚೆಗಳಾಗ್ತಿದೆ ಅನಿಲ್? ಶರ್ಮಿತಾ, ಈಗಾಗಲೇ ಈ ವಿಚಾರವನ್ನು ಬಿಜೆಪಿ ಯಾವ ರೀತಿಯಾಗಿ ನೋಡ್ತದೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಇವತ್ತು ಬೆಳಗಿಂದನೂ ಕೂಡ ಈ ವಿಚಾರವಾಗಿ ಬಿಜೆಪಿಯ ಯಾವುದೇ ನಾಯಕರು ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಆದರೆ ಅಶ್ವಥ್ ನಾರಾಯಣ್ ಮಾತ್ರ ನಾನು MB ಪಾಟೀಲ್ ಅವರನ್ನ ಭೇಟಿಯಾಗಿಲ್ಲ ಎಂಬಂತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಮತ್ತೊಂದು ಕಡೆ ಇದನ್ನು ನೋಡೋದಾದ್ರೆ ಈ ಒಂದು ವಿಚಾರವನ್ನ ಬಿಜೆಪಿ ಪಾಸಿಟಿವ್ ಆಗಿನೇ ತೆಗೆದುಕೊಳ್ತದೆ. ಯಾಕಂತ ಹೇಳಿದ್ರೆ ಅವರ ಒಬ್ಬ ನಾಯಕ ತಾವು ಏನಾದ್ರು ಬಂದಿರುವಂತಹ ಆರೋಪಗಳಿರ್ಬೋದು ಅಥವಾ ಒಂದೊಮ್ಮೆ ಭೇಟಿಯನ್ನ ಮಾಡಿದ ಸಂದರ್ಭದಲ್ಲಿ ಹೋಗಿ ಬೇರೆ ಪಕ್ಷಗಳ ನಾಯಕರನ್ನ ಅಪ್ರೋಚ್ ಮಾಡುವಂತದ್ದನ್ನ ಬಿಜೆಪಿ, ಯಾಕಂತ ಹೇಳಿದ್ರೆ ಈಗ ಅವರಿಗೆ ಯಾವುದೇ ರೀತಿಯಂತ ವಾದ ವಿವಾದಗಳಿರ್ಬೋದು, ಆರೋಪಗಳು ಪ್ರತ್ಯಾರೋಪಗಳು ಬೇಡವಾಗಿವೆ. ಹೀಗಾಗಿ ಈ ಒಂದು ವಿಚಾರದಲ್ಲಿ PSI ಅಕ್ರಮ ನೇಮಕಾತಿ ಹಗರಣ ಏನಿದೆ, ಈ ಹಗರಣದಲ್ಲಿ ಸಾಧ್ಯವಾದಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಮಾಡಿದ ಸಂದರ್ಭದಲ್ಲಿ ಅದು ಅದನ್ನು ಪಾಸಿಟಿವ್ ಆಗಿನೇ ತೆಗೆದುಕೊಳ್ತದೆ. ಹೀಗಾಗಿ ಆದ್ರೆ ಇವತ್ತು ಸಂಜೆವರೆಗೂ ಕೂಡ ಬಿಜೆಪಿ ಅಶ್ವಥ್ ನಾರಾಯಣ ಅವರನ್ನು ಹೊರತುಪಡಿಸಿದ್ರೆ ಬೇರೆ ಯಾವ ನಾಯಕರು ಕೂಡ ಒಂದು ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಅಂತ ಹೇಳ್ಬೋದು. ಶರ್ಮಿತಾ, ಫೈನ್, ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಪ್ಲಸ್ ಆಗುತ್ತೆ. ಬಟ್ ಇವಾಗ ಕಾಂಗ್ರೆಸ್ ವಲಯದಲ್ಲೇ ಒಂದಿಷ್ಟು ಅಸಮಾಧಾನಗಳು ಅಥವಾ ಈ ದೋಸ್ತಿ ದಂಗಲ್ಲೆಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ. ಫೈನ್, ಅದ್ರ ಬಗ್ಗೆ ನಾನು ಪಟೇಲ್ ಹತ್ರ ಇನ್ನಷ್ಟು ಇನ್ಫಾರ್ಮೇಶನ್ ಪಡ್ಕೊಳ್ತೀನಿ. ಬಟ್ ಅನಿಲ್, ಸೊ ಈಗ ಬಿಜೆಪಿಗೆ ಯಾವ ತರ ಪ್ಲಸ್ ಆಗ್ಬೋದಿದೆ? ಯಾಕಂದ್ರೆ ರಾಜೀನಾಮೆ ಕೊಡಬೇಕು, ಭ್ರಷ್ಟಾಚಾರದಲ್ಲಿ ಇವರು ಪಾಲ್ಗೊಂಡಿದ್ದಾರೆ ಆ PSI ಗೋಲ್ಮಾಲ್ ನಲ್ಲಿ ಅಂತ ಕಾಂಗ್ರೆಸ್ ಅವರು ಆರೋಪ ಮಾಡ್ತಿರುವಂತ ಈ ಹೊತ್ತಲ್ಲಿ ಅಶ್ವಥ್ ನಾರಾಯಣ್ ಅವರ ಈ ಭೇಟಿ ಅಥವಾ ಮಾತುಕತೆ ಆಗಿದೆಯೋ ಬಿಟ್ಟಿದೆಯೋ ಬಹಿರಂಗವಾಗಿ ಅವ್ರು ಒಪ್ಕೊಳ್ತಿಲ್ಲ, ಬಟ್ ಆಗಿದೆ ಅಂತ ಸೋರ್ಸ್ಗಳು ಹೇಳ್ತಿರೋದು. ಹಾಗಾಗಿ ಬಿಜೆಪಿಗೆ, ಅದರಲ್ಲೂ ಅಶ್ವಥ್ ನಾರಾಯಣ್ ಅವರಿಗೆ ಈ ಭೇಟಿ ಎಷ್ಟು ಪ್ಲಸ್ ಆಗ್ಬೋದು? ಶರ್ಮಿತಾ, ಏನಂತ ಹೇಳಿದ್ರೆ ಅಶ್ವಥ್ ನಾರಾಯಣವನ್ನು ಶತಾಯಗತಾಯಿ ಈ ಒಂದು ಪ್ರಕರಣದಿಂದ ಹೊರಗೆ ಬರೋದಕ್ಕೆ ಪ್ರಯತ್ನವನ್ನ ಮಾಡ್ತಿರುವಂತದ್ದು. ಹೀಗಾಗಿನೇ ಅವರು KPCC ಅಧ್ಯಕ್ಷ DK ಶಿವಕುಮಾರ್ ಅವರ ಮೇಲೆ ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಏನಂದ್ರೆ ಬೇರೆ ನಾಯಕರ ಬಗ್ಗೆ ಅಷ್ಟೊಂದಾಗಿ ಮಾತನಾಡದೇ ಇದ್ರು ಕೂಡ ಈ ವಿಚಾರವಾಗಿ ವೈಯಕ್ತಿಕವಾಗಿ ತೆಗೆದುಕೊಳ್ಳಿ. ಯಾಕಂತ ಹೇಳಿದ್ರೆ ಇದ್ರ ಹಿಂದೆ ಬರುವಂತದ್ದು ರಾಮನಗರದಲ್ಲಿ ನಡೆದಿರುವಂತಹ ಘಟನೆ. ಅದೇನಂತ ಹೇಳಿದ್ರೆ ಈಗಾಗಲೇ ಅಲ್ಲಿ CM ಎದುರಿಗೇನೆ ನಡೆದಿರುವಂತಹ ಘಟನೆ DK ಶಿವಕುಮಾರ್ ವರ್ಸಸ್ ಏನು ಅಶ್ವಥ್ ನಾರಾಯಣ ಅವರ ನಡುವೆ ನಡೀತು. ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಇಬ್ಬರು ನಾಯಕರಲ್ಲಿ ಕೂಡ ಬಹಳಷ್ಟು ವ್ಯತ್ಯಾಸಗಳಿರುವಂತದ್ದು, ವೈಮನಸ್ಸಿರುವಂತದ್ದು. ಹೀಗಾಗಿ ಈಗೇನು ಇವತ್ತು ಹೋಗಿ MB ಪಾಟೀಲ್ ಅವರನ್ನ ಭೇಟಿ ಮಾಡಿರುವುದು ಏನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಏನು ಬಿಜೆಪಿ ವಲಯದಲ್ಲಿನೂ ಕೂಡ ಬಹುತೇಕವಾಗಿ ಚರ್ಚೆ ಆಗ್ತಿರುವಂತದ್ದು. ಮತ್ತು ಏನಂತ ಹೇಳಿದ್ರೆ ಇದರ ಕುರಿತಂತೆ ಪಕ್ಷದಿಂದ ಯಾವುದೇ ರೀತಿಯಾದಂತಹ ಒಂದು ಸ್ಪಷ್ಟ ಅಭಿಪ್ರಾಯವನ್ನ ವ್ಯಕ್ತಪಡಿಸಿಲ್ಲ. ಆದ್ರೆ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ತಿಳ್ಕೋಬಹುದಾ ಈ ತರನು ಒಂದು ಚರ್ಚೆ ಆಗ್ತಿದ್ಯಾ ಈ ಆಂಗಲ್ ಇಂದ? ಯಾಕಂದ್ರೆ ಈಗ ನೋಡಿ DK ಸುರೇಶ್ ಮಧ್ಯ ಹಾಗೇನೆ ವೇದಿಕೆ ಮೇಲೆ ಅವತ್ತು ನೀವು ಹೇಳದಂಗೆ ಜೊತೆಗೆ ಅಶ್ವಥ್ ನಾರಾಯಣ್ ಮಧ್ಯದಲ್ಲಿ ಒಂದು ಫೈಟ್ ಆಗುತ್ತೆ ವೇದಿಕೆ ಮೇಲೆ, ಒಂಥರ ಸವಾಲಿನ ರೀತಿ ಆಗುತ್ತೆ. ಅದಾದ್ಮೇಲೆ DK ಬ್ರದರ್ಸ್ ಕಂಡಲ್ಲಿ ಅಶ್ವಥ್ ನಾರಾಯಣ್ ವಿರುದ್ಧ ವಾಗ್ದಾಳಿಯನ್ನ ಮಾಧ್ಯಮದ ಮುಂದೆ ಮಾಡ್ತಲೇ ಬರ್ತಾ ಇದ್ರು. ಸೊ ಈಗ ಕಾಂಗ್ರೆಸ್ನ ಒಬ್ಬ ಪ್ರಭಾವಿ ನಾಯಕನನ್ನೇ ಸೀನಿಯಾರಿಟಿ ವೈಸ್ ಅವರಿಬ್ರು ಮಧ್ಯದಲ್ಲಿ ಒಂದಿಷ್ಟು ಗೊಂದಲ ಇದೆ ಅಂತ ಗೊತ್ತಾದ್ಮೇಲೆ ಈ ತರ ಒಂದು ಕಾಂಗ್ರೆಸ್ ಪಕ್ಷದಲ್ಲೇ ಗೊಂದಲ ಕ್ರಿಯೇಟ್ ಮಾಡೋಣ, ಮೀಟ್ ಮಾಡಿ ಮಾತುಕತೆ ನಡೆಸೋಣ ಅಂತ ಬಿಜೆಪಿ, ಅದರಲ್ಲೂ ಅಶ್ವಥ್ ನಾರಾಯಣ್ ಸ್ಟ್ರಾಟಜಿ ಇದಾಗಿರ್ಬೋದಾ? ಖಂಡಿತವನ್ನು ಆಗಿರಬಹುದು. ಯಾಕಂತ ಹೇಳಿದ್ರೆ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಗೊಂದಲವನ್ನು ಎಬ್ಬಿಸೋದ್ರಿಂದಾಗಿ ಅಶ್ವಥ್ ನಾರಾಯಣ ಅವರಿಗೆ ಲಾಭ ಆಗ್ತದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಅಶ್ವಥ್ ನಾರಾಯಣ ಅವರ ಒಂದು ರಾಜೀನಾಮೆಗೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಮೊದಲು ಅವರು ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಬರಲಿ, ಅವರಿಗೆ ಕ್ಲೀನ್ ಚಿಟ್ ಅಥವಾ ಅವರು ನಿರಪರಾಧಿ ಅಂತ ಸಾಬೀತಾದಂತ ಪಕ್ಷದಲ್ಲಿ ಅವರನ್ನು ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳಿ ಎಂಬಂತ ಹೇಳಿಕೆಗಳನ್ನ ಕಾಂಗ್ರೆಸ್ ನಾಯಕರು ಕೊಡ್ತಿರುವಂತದ್ದು. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ ಅವರು MB ಪಾಟೀಲ್ ಅದರಲ್ಲಿ ಕಾಂಗ್ರೆಸ್ನ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರೋದ್ರಿಂದಾಗಿ ಅವರನ್ನ ಭೇಟಿ ಮಾಡುವ ಮೂಲಕವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಗೊಂದಲ ಏರ್ಪಡೋದಂತ ಸಾಧ್ಯತೆ ಇದೆ ಎಂದು ಮನಗಂಡಲಿಕ್ಕೂ ಸಾಧ್ಯತೆ ಇದೆ. ಆದ್ರೆ ಅವರು ಈಗಾಗಲೇ ಭೇಟಿಯನ್ನೇ ಮಾಡಿಲ್ಲ. ಇಬ್ರು ನಾಯಕರು ಇದನ್ನ ಏನು ತಿರಸ್ಕಾರ ಅಂದ್ರೆ ಇದನ್ನ ಒಪ್ಪದೇ ಇರೋದ್ರಿಂದಾಗಿ ಈ ವಿಚಾರಕ್ಕೆ ಕುರಿತಂತೆ ಕಾಂಗ್ರೆಸ್ಗೆ ಆಗೋದಕ್ಕಿಂತ ಲಾಭ ಹೆಚ್ಚಾಗಿ ಏನು ಅಶ್ವಥ್ ನಾರಾಯಣ ಅವರಿಗೆ ಆಗ್ತದೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಸಹಜವಾಗಿಯೇ ಈ ಒಂದು ವಿಚಾರವನ್ನು ಇಟ್ಕೊಂಡು ಒಡಕುಂಟಾಗ್ತಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿನೇ ಎರಡು ಬಣಗಳಿರುವಂತದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ
ಅಶ್ವಥ್ ನಾರಾಯಣ ಅವರನ್ನ ಅಶ್ವಥ್ ನಾರಾಯಣ ಅವರು ಎಂಬಿ ಪಾಟೀಲ್ ಅವರನ್ನ ಭೇಟಿ ಆಗೋದ್ರಿಂದಾಗಿ ಅದರ ಲಾಭ ನೇರವಾಗಿ ಬಿಜೆಪಿಗೆ ಆಗ್ತದೆ. ಯಾಕಂತ ಹೇಳಿದ್ರೆ ಈ ವಿಚಾರ ಕುರಿತಂತೆ ಇವತ್ತು ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿರುವಂತದ್ದನ್ನೇ ನೋಡೋದಾದ್ರೆ ಅವರು ಭೇಟಿ ಮಾಡಿದ್ದಾರೆ ಮತ್ತು ರಕ್ಷಣೆಗೋಸ್ಕರ ಭೇಟಿ ಮಾಡಿದ್ದಾರೆ. ನಾವು ಕೇಳಿದ್ರೆ ಈ ವಿಚಾರವಾಗಿ ಏನು ಒಂದು ಶಿಕ್ಷಣ ಸಂಸ್ಥೆಗಳಿದಾವೆ, ವೈಯಕ್ತಿಕವಾದಂತಹ ಭೇಟಿ ಎಂಬಂತ ಹೇಳಿಕೆಯನ್ನ ಕೊಡ್ತಾರೆ ಎಂಬಂತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಹೀಗಾಗಿ ಈ ಭೇಟಿ ಆಗಿದೆ. ಜೊತೆಗೆ ಏನಂತ ಈ ವಿಚಾರದ ಕುರಿತಂತೆ ಕಾಂಗ್ರೆಸ್ ಕೂಡ ಗಂಭೀರವಾಗಿ ಪರಿಗಣಿಸಿದೆ. ಯಾಕಂತ ಹೇಳಿದ್ರೆ ಬಿಜೆಪಿಯ ನಾಯಕರ ಒಂದು ರಾಜೀನಾಮೆಯನ್ನ ಕೇಳುವಂತಹ ಸಂದರ್ಭದಲ್ಲಿ ಎಂಬಿ ಪಾಟೀಲ್ ಅವರು ಈ ನಾಯಕರನ್ನ ಭೇಟಿ ಮಾಡಬಾರದಾಗಿತ್ತು ಎಂಬಂತ ಚರ್ಚೆಗಳು ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ನಡೆಯುತ್ತಿರುವಂತದ್ದು. ಇದೇ ವಿಚಾರವನ್ನ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಅನಿಲ್ ಬಾಸೂರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇದೇ ವಿಷಯವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್. ಎಂಬಿ ಪಾಟೀಲ್ ಹಾಗೇನೆ ಅಶ್ವಥ್ ನಾರಾಯಣ್ ಭೇಟಿ ವಿಷಯವಾಗಿ ಡಿ.ಕೆ. ಶಿವಕುಮಾರ್ ಅವರ ಸ್ಟ್ರಾಟಜಿ ಏನು ಅಂತ ನಿಮಗೆ ಪಿನ್ ಟು ಪಿನ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ. ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ಯಾವ ತರ ಸಂಚಲನಕ್ಕೆ ಈ ಭೇಟಿ ಕಾರಣವಾಗಿದೆ ಅಂತ. ಹಾಗಾದ್ರೆ ಈ ಭೇಟಿ ವಿಷಯವಾಗಿ ಬಿಜೆಪಿ ಹಾಗೇನೆ ಕಾಂಗ್ರೆಸ್ ನಾಯಕರು ಏನೇನು ರಿಯಾಕ್ಷನ್ ಕೊಟ್ಟಿದ್ದಾರೆ ನೋಡೋಣ. ಯಾರ್ಯಾರು ಭೇಟಿ ಮಾಡಿದ್ರೆ ಅದಕ್ಕೆ ನೀವ್ಯಾಕೆ ತಲೆ ಕೆಡ್ಸ್ಕೊತೀರಿ? ರಾಜಕೀಯದಲ್ಲಿ ಎಲ್ಲ ಒಂದೇ ಇವ್ರೆ, ಒಳ್ಳೆ ಸ್ವರ ಇದ್ದಲ್ಲ. ಹಂಗಾರೆ ಮಂತ್ರಿಗಳು ಯಾರನ್ನು ಭೇಟಿ ಮಾಡೋದೇ ಬೇಡ ಅಂತೀರಾ? ಯಾರಾದರೂ ನಟೋರಿಯಸ್ಗಳು ಭೇಟಿ ಮಾಡಿದ್ರೆ ಯಾಕಪ್ಪ ಭೇಟಿ ಮಾಡ್ತಾರೆ ಅಂತ ಹೇಳ್ತೀರಿ. ಎಂಬಿ ಪಾಟೀಲು ಆ ಪಕ್ಷದ ಮುಖಂಡರಿದ್ದಾರೆ, ಅಶ್ವಥ್ ನಾರಾಯಣ ನಮ್ಮ ಮಂತ್ರಿಗಳಿದ್ದಾರೆ. ಎಲ್ಲ ಭೇಟಿ ಆಗಿರ್ಬೋದು, ಕರ್ಟಸಿ ಭೇಟಿ ಇರ್ಬೋದು, ಏನೇ ಭೇಟಿ ಇರ್ಬೋದು. ಅದಕ್ಕೆ ಯಾಕೆ ವಿಶೇಷ ಅರ್ಥ ಕಲ್ಪಿಸಬೇಕಾದಂಥ ನೆಸೆಸಿಟಿ ಇಲ್ಲ. ನೋಡ್ರಿ, ಅಶ್ವಥ್ ನಾರಾಯಣ್ ಈಸ್ ದ ಮೋಸ್ಟ್ ಪವರ್ಫುಲ್ ಪೊಲಿಟಿಷಿಯನ್. ಶಿಕ್ಷಣ ಮಂತ್ರಿಯಾಗಿ ಅನೇಕ ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಅವ್ರು ಯಾರಿಗೂ ರಕ್ಷಣೆ ಬೇಕಾಗಿಲ್ಲ. ರಕ್ಷಣೆ ಕೊಡ್ತಕ್ಕಂಥದಕ್ಕೆ ನಮ್ಮ ಪಕ್ಷ ಇದೆ. ಪಕ್ಷದ ಮುಖಂಡರಲ್ಲ. ರಾಜಕಾರಣದಲ್ಲಿ ಸದನದಲ್ಲಿ ರಾಜ್ಯದ ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತದೆ. ವಿಚಾರಗಳನ್ನು ವಿರೋಧವನ್ನು ಮಾಡಿ ಸದನದಲ್ಲಿ ಬಹಳಷ್ಟು ಗಂಭೀರವಾಗಿ ಚರ್ಚೆ ಆಗ್ತದೆ. ಮಾಧ್ಯಮ ಅಥವಾ ಮೀಡಿಯಾ ಆ ಚರ್ಚೆ ನೋಡಿದಾಗ ವ್ಯಕ್ತಿಯನ್ನು ವಿರೋಧ ಮಾಡ್ತಾ ಇದ್ದಾರೆ ಅನ್ನೋ ಮಾನಸಿಕತೆ ಈ ರಾಜ್ಯದ ಜನತೆಗೆ ಅನಿಸ್ತದೆ. ಆದರೆ ವಿಚಾರವನ್ನು ವಿರೋಧ ಮಾಡ್ತಾ ಇರ್ತಾರೆ. ಸದನದ ಹೊರಗಡೆ ಬಂದಾಗ ವಿಶ್ವಾಸ ಪ್ರೀತಿಗೆ ಯಾವುದೇ ಕೊರತೆ ಇಲ್ಲ ರೀತಿ ನಡ್ಕೊಂತಾರೆ. ಆ ರೀತಿ ಯಾವುದೋ ಕಾರಣಕ್ಕೆ ಆ ಭಾಗದಲ್ಲಿ ಬಂದಾಗ ಆ ನಾಯಕರನ್ನ ಸಂಸ್ಕಾರಕ್ಕಾಗಿ ಭೇಟಿ ನೋಡುವ. ಯಾವತ್ತು ಒಂದ್ ದಿವಸ ಡಿ.ಕೆ. ಶಿವಕುಮಾರ್ ಅವ್ರ ಮನೆಗೆ ಹೋಗಿ ಸರ್ ಪೂರ್ತಿ ಒಂದ್ ದಿವಸ ಎಲ್ಲ ನಾನು ಯಾಕೆ ನಾವು ಹೋದೆಪ್ಪ ಇಲ್ಲ, ನಾನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಲ್ಲ. ಅವತ್ತು ಏನಾಯ್ತು, ನನ್ನ ಬ್ರದರ್ಲ್ಲ ಅಲ್ಲೇ ಇರೋದು, ಈ ಟಿವಿ ಟವರ್ ಹತ್ರನೇ ಇರೋದು. ಮುಂಡ್ರಡ್ಡಿ ಪಾಳ್ಯ ಓಣಿಗಳು ಹೆಂಗೈತೆ ನಿಮ್ಗೆ ಗೊತ್ತಲ್ಲ. ನಮ್ಮ ಮಾವನ ಮನೆ ಅಲ್ಲೇ ಸಂಧಿ ಏನೋ ಒಂದು ಗೆಳೆತನ ಇರುತ್ತೆ, ಒಂದು ಸಂಬಂಧ ಇರುತ್ತೆ. ನನಗೂ ಕೂಡ ಎಲ್ಲರೂ ಹೋದಾಗ ಅನೇಕ ಸ್ನೇಹಿತರು ಭೇಟಿ ಆಗ್ತಾರೆ, ಮಾತನಾಡ್ತಾರೆ. ಯಾವುದೋ ನಾವು ಭೇಟಿಯಾಗಿ ಮಾತನಾಡಿದ್ವಿ ಅಂದ ತಕ್ಷಣ ಅದು ರಾಜಕೀಯ ಏನು ಅದರಲ್ಲಿ ಬರೆಸುವಂಥ ಅವಶ್ಯಕತೆ ಇಲ್ಲ. ಈಗ ನಾವು ಎಲ್ಲೋ ಒಂದು ಸಮಯ ಸಂದರ್ಭದಲ್ಲಿ ಯಾವುದೋ ಒಂದು ಮದುವೆಗೋ ಅಥವಾ ಯಾವುದೋ ಹೋಟೆಲ್ಗೆ ಹೋದಾಗ, ರಸ್ತೆಯಲ್ಲಿ ಹೋದಾಗ ಭಾಳ ಕಡೆ ನಾವು ಭೇಟಿ ಆಗ್ತೀವಿ. ಆ ಭೇಟಿಯಾದಂಥ ಸಂದರ್ಭದಲ್ಲಿ ಈಗ ಅವರು ಕೂಡ ನಮ್ಮ ಸ್ನೇಹಿತರು. ಇನ್ನು ಈ ಭೇಟಿ ಬಗ್ಗೆ ಕಾಂಗ್ರೆಸ್ ನಾಯಕರ ಒಪಿನಿಯನ್ ಏನು ನೋಡೋಣ. ಅದ ಊಹಾಪೋಹಗಳಿಗೆ ನಾವು ಅಂತೂ ಪಾರ್ಟಿ ಆಗಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಅವರು ಯಾವ ಸಂದರ್ಭದಲ್ಲಿ ಮೀಟ್ ಆಗಿದ್ದಾರೆ ಗೊತ್ತಿಲ್ಲ. ಯಾಕಂದರೆ ರಾಜಕಾರಣಿಗಳು ಅಥವಾ ಒಬ್ಬ ಮಂತ್ರಿಗಳು ಒಬ್ಬ ಶಾಸಕರನ್ನು ಭೇಟಿ ಆಗೋದಕ್ಕೆ ನಾನಂತೂ ಅರ್ಥ ಏನು ಕಲ್ಪಿಸೋದಿಲ್ಲ. ನನ್ನ ವ್ಯಾಖ್ಯಾನ ಏನಿಲ್ಲ ಅದರಲ್ಲಿ. ಅವರಿಗೇನಾದರೂ ಮಾಹಿತಿ ಇರ್ಬೋದು, ನನಗೆ ಹತ್ರ ಏನು ಮಾಹಿತಿ ಇಲ್ಲ. ಅಶ್ವಥ್ ನಾರಾಯಣ ಮೇಲೆ ಆರೋಪ ಬಂದರೆ ಅವರನ್ನು ಕೂಡ ವಿಚಾರಣೆಗೆ ಗುರುತುಪಡಿಸಿ. ಯಾಕಂದರೆ ಒಬ್ಬರು ಯಾವಾಗಲೂ ಕೂಡ ಒಬ್ಬ ಸೀಸರ್ ಶುಡ್ ಬಿ ಎಬೌವ್ ಸಸ್ಪಿಷನ್ ಅಂತೇಳಿ. ಯಾವ ಅಧಿಕಾರದಲ್ಲಿದ್ದಾರೆ ಅವರ ಬೇರೆ ಬಿಟ್ಟು ತೋರಿಸಿದರೆ ಅದರ ಬಗ್ಗೆ ಅವರು ನಾನು ಶುದ್ಧರಿದ್ದೇನೆ ಮತ್ತು ನಾನು ಇದರಲ್ಲಿ ಪಾರ್ಟಿ ಅಲ್ಲ ಅಂಥೇಳಿ ಸಾಬೀತುಗೊಳಿಸತಕ್ಕಂಥ ಒಂದು ಪ್ರಯತ್ನ ಒಬ್ಬ ಮಂತ್ರಿಗಳಾಗಿದ್ದನು ಮಾಡಲೇಬೇಕಾದ ಕರ್ತವ್ಯ. ಈ ಬಗ್ಗೆ ಅಶ್ವಥ್ ನಾರಾಯಣರು ಎಂಬಿ ಪಾಟೀಲ್ರು ಸ್ನೇಹಿತರು. ವಿಧಾನಸಭೆಯಲ್ಲೂ ಭೇಟಿ ಆಗ್ತಿದ್ರು, ಅವರು ಮಾತಾಡ್ತಿದ್ರು, ಇದನ್ನು ಮಾಡ್ತಿದ್ರು. ಅವರವರ ಭೇಟಿ ಇಂಥದೇ ಕಾರಣಕ್ಕೆ ಅಂಥೇಳಿ ನಾವು ಊಹಿಸೋದಾಗಲಿ ಅಥವಾ ಅದಕ್ಕೆ ವ್ಯಾಖ್ಯಾನ ಮಾಡೋದಾಗಲಿ ಸರಿಯಾದದ್ದಲ್ಲ. ಅವರೇ ಇಬ್ಬರಲ್ಲಿ ಒಬ್ರು ಹೇಳಬೇಕು. ಈಗ ಎಂಬಿ ಪಾಟೀಲ್ರು ಒಂದು ವೇಳೆ ಅಶ್ವಥ್ ನಾರಾಯಣರು ಹಂಗೆ ಹೇಳಿದರೆ
ಇಬ್ರು ನಾಯಕರ ಭೇಟಿ ಒಂದಿನಕ್ಕೆ ಚರ್ಚೆಯಾಗಿ ಸುಮ್ನಾಗುವಂತ ವಿಷಯ ಅಲ್ಲ. ಇದು ಬಹುಶಃ ಎಲೆಕ್ಷನ್ ತನಕನೂ ಎಳ್ಕೊಂಡು ಹೋಗುವಂತ ಚಾನ್ಸಸ್ ಇದೆ. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರು ಬತ್ತಳಿಕೆಯಲ್ಲಿ ಇದೊಂದು ಬ್ರಹ್ಮಾಸ್ತ್ರ ಇಟ್ಕೊಂಡಿದ್ದಾರೆ. ಬಹುಶಃ ಇದನ್ನ ಯಾವಾಗ ಪ್ರಯೋಗ ಮಾಡ್ತಾರೆ, ಯಾವಾಗ ಸಮಯ ಬರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಮುಂದಿನ ದಿನದಲ್ಲಿ ಈ ಭೇಟಿ ವಿಷಯ ಯಾವೆಲ್ಲ ಆಯಾಮಗಳಲ್ಲಿ ಚರ್ಚೆ ಆಗುತ್ತೆ, ತಿರುವುಗಳನ್ನ ಪಡ್ಕೊಳ್ಳುತ್ತೆ ಅಂತ ವೇಟ್ ಮಾಡೋಣ. ಇದು ಸದ್ಯದ ನ್ಯೂಸ್ ಅಪ್ಡೇಟ್. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಅರ್ಧ ಗಂಟೆಯಲ್ಲಿ ಇಡೀ ಸುದ್ದಿ ಜಗತ್ತು